ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಮತ್ತಷ್ಟು ಏರಿಕೆಯಾಗಿದೆ. ಜಲಾಶಯದ ನೀರಿನ ಮಟ್ಟ 1594 ಅಡಿಗೆ ಏರಿಕೆಯಾಗಿದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಲಾಶಯ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಏರಿಕೆಯಾಗಿದೆ. 1594 ಅಡಿಗೆ ನೀರು ಬಂದು ನಿಂತಿದೆ ತುಂಗಭದ್ರಾ ಜಲಾಶಯ. ಈಗ ಕಾಲುವೆಗಳಿಗೆ ನೀರನ್ನು ಅಧಿಕಾರಿಗಳು ಬಿಡ್ತಾ ಇದ್ದಾರೆ. 289 ಕ್ಯೂಸೆಕ್ಸ್ ನೀರನ್ನು ಅಧಿಕಾರಿಗಳು ಹೊರಗಡೆ ಬಿಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಚ್ ಈಸ್ ವೆರಿ ಗುಡ್ ಸೈನ್ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಬೇಸರ ಆಗಿತ್ತು ಮತ್ತು ಆತಂಕವೂ ಇತ್ತು. ತೀರಾ ಇತ್ತೀಚೆಗಷ್ಟೇ ಆ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಆಯಿತು ತುಂಗಭದ್ರಾ ಜಲಾಶಯದ್ದು. ಆದರೆ ಯಾಕೋ ಗೊತ್ತಿಲ್ಲ, ಮಳೆನೇ ಬರ್ತಾ ಇಲ್ವಲ್ಲಪ್ಪ ಅಂತ ಎಲ್ಲರೂ ಬೇಸರ ಮಾಡ್ಕೊಂಡಿದ್ರು. ಆದರೆ ಈಗ ಒಳಹರಿವು ಜಾಸ್ತಿ ಆಗಿದೆ. ಒಟ್ಟು ನೀರಿನ ಸಂಗ್ರಹ ಈಗ 16 TMCಗೆ ಬಂದು ನಿಂತಿದೆ. ಸರಾಸರಿ ಒಳಹರಿವು 38,000 ಕ್ಯೂಸೆಕ್ ಇದೆ. ಪ್ರಸ್ತುತ ಗಂಟೆಯ ಒಳಹರಿವು 45,578 ಕ್ಯೂಸೆಕ್ ಇದೆ. ಕಾಲುವೆಗಳಿಗೆ 180 ಕ್ಯೂಸೆಕ್ಸ್ ನೀರನ್ನು ಬಿಡುವಂಥ ಕಾರ್ಯವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಆ ಮೂಲಕ ತುಂಗಭದ್ರಾ ಜಲಾನಯನ ವ್ಯಾಪ್ತಿಯಲ್ಲಿ ಏನು ರೈತರಿದ್ದಾರೆ ಅವರಿಗೆ ಬೆಳೆ ಬೆಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ತುಂಗಾ ನದಿಯಲ್ಲಿ ನೀರಿನ ಹರಿವು ಜಾಸ್ತಿ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಮಳೆ ಜಾಸ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ, ಗೋವಾ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಶ್ರೇಣಿಗಳಲ್ಲಿ ಇರ್ತಕ್ಕಂತಹ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಒಣಗೋಗಿದ್ದಂಥ ಜಲಪಾತಗಳು ಈಗ ಮತ್ತೆ ಜೀವ ಪಡ್ಕೊಂಡಿದ್ದಾವೆ. ಬೆಳಗಾವಿ ಜಿಲ್ಲೆಯ ಫಾಲ್ಸ್ಗಳಿಗೆ ನಿರ್ಬಂಧದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಅಂಬೋಲಿ ಫಾಲ್ಸ್ಗೆ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಪ್ರವಾಸಿಗರ ನೆಚ್ಚಿನ ತಾಣ ಅಂಬೋಲಿ ಫಾಲ್ಸ್. ಬೆಳಗಾವಿಯ ಜಲಪಾತಗಳಿಗೆ ನಿರ್ಬಂಧ ಹೇರಿರುವಂಥ ಹಿನ್ನೆಲೆಯಲ್ಲಿ ಈಗೆಲ್ಲ ಅಂಬೋಲಿ ಕಡೆಗೆ ಮುಖ ಮಾಡ್ತಾ ಇದ್ದಾರಂತೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಅಂಬೋಲಿ ಫಾಲ್ಸ್. ಸೊ ನೋಡಿ, ಇದು ಅಂಬೋಲಿ ಫಾಲ್ಸು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಶ್ರೇಣಿಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದ ಪಶ್ಚಿಮ ಘಟ್ಟ ಶ್ರೇಣಿಗಳಲ್ಲಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಫಾಲ್ಸಲ್ಲೆಲ್ಲವೂ ಸಹ ತುಂಬಿ ಹರಿತಾ ಇರುವಂಥದ್ದು. ಸೊ ಅಂಬೋಲಿಯಲ್ಲಿ ಧುಮ್ಮಿಕ್ತಾ ಇದೆ ಜಲಪಾತ. ಅಂಬೋಲಿ ಫಾಲ್ಸ್ನಲ್ಲಿ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಕುಟುಂಬ ಸಮೇತರಾಗಿ ಬಂದು ಜಲಪಾತವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಅವಕಾಶ ಇಲ್ಲ, ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದೆ. ಸೊ ಹಾಗಾಗಿ ಎಲ್ಲ ಮಹಾರಾಷ್ಟ್ರದ ಫಾಲ್ಸ್ಗಳಿಗೆ ಮುಖ ಮಾಡ್ತಾ ಇದ್ದಾರೆ. ಸುಮಾರು 70 ಅಡಿ ಮೇಲಿಂದ ಧುಮ್ಮಿಕ್ಕುವಂತಹ ಆ ನೀರನ್ನು ನೋಡೋದೇ ಒಂದು ರೀತಿಗೆ ಕಣ್ಣಿಗೆ ಮುದ ಮತ್ತು ಆನಂದ. ಓಕೆ ನೋಡಿ, ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇರ್ತಕ್ಕಂತಹ ಅಂಬೋಲಿ ಫಾಲ್ಸ್ನ ವೈಭವವನ್ನು ಕಣ್ತುಂಬಿಕೊಳ್ತಾ ಇದ್ದೀರಾ. ಇದು ವಿಹಂಗಮ ನೋಟ ಅಂತ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಫಾಲ್ಸ್ ಕೆಳಗೆ ನಿಂತು, ಅಂದರೆ ನೀರೇನು ಧುಮ್ಮಿಕ್ತಾ ಇದೆಯಲ್ಲ ಅದರ ಕೆಳಗಡೆ ನಿಂತು ಆ ಒಂದು ಕ್ಷಣವನ್ನು ಎಂಜಾಯ್ ಮಾಡುವಂಥ ಒಂದು ಕಾರ್ಯವನ್ನು ಪ್ರವಾಸಿಗರು ಮಾಡ್ತಾ ಇದ್ದಾರೆ. ಆದರೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇಂಥ ಸಂದರ್ಭಗಳಲ್ಲಿ. ಯಾಕೆಂದರೆ ಯಾವಾಗ ಬೇಕಾದರೂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದರೆ ಫಾಲ್ಸ್ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಹಾಗಾಗಿಯೇ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಫಾಲ್ಸ್ಗಳಿಗೆಲ್ಲ ನಿರ್ಬಂಧ ಹೇರಿದ್ದಾರೆ. ಕರ್ನಾಟಕದಲ್ಲಿ ಬಹಳ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ, ಆದರೆ ಅಲ್ಲಿ ಹಂಗಿದೆ ನೋಡಿ. ಇನ್ನು ಅಂಬೋಲಿ ಫಾಲ್ಸ್ ಬಳಿ ಗುಡ್ಡದಿಂದ ಬಂಡೆಗಳು ಬಿದ್ದರೂ ಸಹ ಡೋಂಟ್ ಕೇರ್ ಅಂತ, ಅಂದರೆ ಅಷ್ಟು ಖುಷಿಯಲ್ಲಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹೆಂಗೆ ಅನ್ನೋದು ಒಂದು ಆತಂಕ ಇದೆ. ಪ್ರವಾಸಿಗರು ಎಲ್ಲರೂ ಸಹ ಅಲ್ಲಿ ಹೋಗಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ಅವ್ರ ಮಾತೇನು ಅಂದರೆ, ವರ್ಷಕ್ಕೆ ಒಂದೇ ಸಲ ಹಿಂಗೆ ಮಳೆ ಬಂದಾಗ ಮಾತ್ರ ನಾವು ಇಲ್ಲಿ ಹಿಂಗೆ ಎಂಜಾಯ್ ಮಾಡೋಕ್ಕಾಗೋದು, ಬೇರೆ ಟೈಮಲ್ಲಿ ನೀರೇ ಇರೋದಿಲ್ಲ ಅಂತ ಅವರು ಸಹ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾರೆ.
ಓಕೆ, ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅಂಬೋಲಿ ಫಾಲ್ಸ್ಗೆ ಬರ್ತಾ ಇದ್ದಾರೆ. ಈಗ ಮಳೆಗಾಲದಲ್ಲಿ ಮಾತ್ರ ಈ ರೀತಿಯಾಗಿ ನಾವು ನೀರು ನೋಡೋದಕ್ಕೆ ಸಾಧ್ಯ ಇದೆ. ಬೇರೆ ಟೈಮಲ್ಲಿ ಅಲ್ಲಿ ನೀರೇ ಇರೋದಿಲ್ಲ, ಎಲ್ಲ ಒಣಗೋಗಿರುತ್ತೆ ಬಂಡೆಗಳು. ಸೊ ಅಲ್ಲಿ ಬಂದರೂ ಪ್ರಯೋಜನ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಈಗಲಾದರೂ ನಮ್ಮನ್ನು ಎಂಜಾಯ್ ಮಾಡೋಕ್ಕೆ ಬಿಡಿ ಅಂತ ಪ್ರವಾಸಿಗರು ಹೇಳ್ತಾ ಇದ್ದಾರೆ. ಆದರೂ ಸಹ ಸಂಬಂಧಪಟ್ಟಂಥವರು ಒಂದಷ್ಟು ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಬೇಕಾಗುತ್ತದೆ. ತೀರಾ ಒಳಗಡೆ ಹೋಗದ ರೀತಿಯಲ್ಲಿ ಮತ್ತು ನೀರಿನ ಹರಿವು ಹೆಚ್ಚಾದಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ